ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಾಲೆಂಜಿನ 16ನೇ ದಿನ ಅಂದರೆ ಕಂಪ್ಲೀಟಾಗಿ 15 ದಿನ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ 15 ದಿನ ತುಂಬ ಹಾರ್ಡ್ ಡೇಸ್ ಅದು. ನೆನ್ನೆ ಅಂತೂ ಕೇಳೋಂಗಿಲ್ಲ, ಸಖತ್ ಹಾರ್ಡ್ ಡೇಸ್ ಇತ್ತು. ಈಗ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಇವತ್ತು ಹೋಗಿದ್ರೆ 16ನೇ ದಿನ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಅಂದರೆ ಇವತ್ತು ಡೇ ಬಂದು ಶುಕ್ರವಾರಕ್ಕೆ ಇನ್ಸೆಂಟಿವ್ ಏನು ಕೊಟ್ಟಿದ್ದೀನಪ್ಪ ಅಂದರೆ 1500ಕ್ಕೆ 500 ರೂಪಾಯಿ ಕೊಟ್ಟಿದ್ದೇನೆ ಗುರು. ಅಂದರೆ ಹೋದ ವಾರ ಎಲ್ಲ 1300ಕ್ಕೆ 500 ರೂಪಾಯಿ, 650 ರೂಪಾಯಿ ಇತ್ತು ಹೋದ ವಾರ. ಬಟ್ ಈ ವಾರ ಎಷ್ಟಿದೆ ನೋಡಿ, 1500ಕ್ಕೆ 500 ರೂಪಾಯಿ. ಅಂದರೆ ಝೊಮ್ಯಾಟೋದ ನಮ್ಮ ಮೈಂಡ್ ಸೆಟ್ ಏನು ಬರುತ್ತೆ ಅಂದರೆ ಚಾಲೆಂಜ್ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ, ಸೊ ಈಸಿಯಾಗಿ ಕಂಪ್ಲೀಟ್ ಮಾಡಬಾರ್ದವ್ರಿಗೆ. ಅಂದರೆ ಝೊಮ್ಯಾಟೋ ಅಂತಲೇ ಹೇಳ್ತಾಯಿಲ್ಲ, ಯಾವುದೇ ಡೆಲಿವರಿ ಕಂಪ್ನಿಗಾದರೂ ಈಸಿಯಾಗಿ ಅವ್ರಿಗೆ ಕಂಪ್ಲೀಟ್ ಮಾಡೋಕ್ಕೆ ಬಿಡಬಾರ್ದು. ಸ್ವಲ್ಪ ಕಷ್ಟ ಕೊಡಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ಟಿಗೆ ಬರುತ್ತೆ, ಏನೋ ಗೊತ್ತಿಲ್ಲ. ಅಂದರೆ 200 ರೂಪಾಯಿ, ಅದು 200 ರೂಪಾಯಿ ಅಂತ ಅನಿಸುತ್ತೆ. ಬಟ್ ಲಾಸ್ಟಿಗೆ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತಲ್ಲ ಟೈಮು, ಆವಾಗ ಸಖತ್ತು ಒಂಥರ ಮನ್ಸಿಗೆ ಬೇಜಾರು ಕೂಡ ಆಗುತ್ತೆ. ಏನಕ್ಕೆ ಅಂದರೆ ಅವನು 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನೆನ್ನೆ ಮಾಡ್ದಂಗೆ ಮಾಡ್ತಾನೆ, ಅದೊಂದು ಬೇಜಾರು. ಏನು ದಿನ ಈಗ 1300 ರೂಪಾಯಿ ಆಗಿರೋ ಹೇಗೋ 11 ಒಳಗಡೆ 12 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡು ಬಂದ್ಬಿಡ್ತಾ ಇದೆ. ಬಟ್ ದಿನ ಅಮೌಂಟು ಜಾಸ್ತಿ ಮಾಡ್ತಾಯಿದ್ದಾನೆ, ಅಂದರೆ ಟಾರ್ಗೆಟ್ ಜಾಸ್ತಿ ಮಾಡ್ತಾಯಿದ್ದಾನೆ. ನೋಡಿ ಇವತ್ತು 1500 ರೂಪಾಯಿ ಮಾಡಬೇಕು ಅಂದರೆ ಅಷ್ಟು ಈಸಿ ಇಲ್ಲ 1500 ರೂಪಾಯಿ ಮಾಡೋದು. ಅಂದರೆ ವರ್ಕಿಂಗ್ ಡೇಸ್ ಅಲ್ಲ, ಇವತ್ತು ವೀಕೆಂಡ್ ಡೇನೇ ಆದ್ರೂ ಶುಕ್ರವಾರ ಅಲ್ವಾ, ಭಾನುವಾರ ಆಗಿದ್ರೆ ಬಿಡು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ, 1500 ರೂಪಾಯಿ ಅಲ್ವಾ ಅಂತ ಮಾಡ್ಬಿಡೋದಾಗಿತ್ತು. ಬಟ್ ಶುಕ್ರವಾರ ಟ್ರಾಫಿಕ್ ಇರುತ್ತೆ, ಏನು ಮಾಡಬೇಕೋ ಗೊತ್ತಿಲ್ಲ, ನೋಡೋಣ. ಅಂದರೆ ಮ್ಯಾಕ್ಸಿಮಮ್ ಇವತ್ತು ನೆನ್ನೆ ಮಾಡ್ದಂಗೆ ಆದರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಗುರು. ಫಸ್ಟ್ನೇ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಂಬಂದ್ಬಿಡ್ತೀನಿ. ಎಷ್ಟು ಒಂದು 250 ರೂಪೀಸ್ ನಾವು ಕೊಡ್ಬೋದು ಎಕ್ಸ್ಟ್ರಾ. ಸೊ ಮೊದಲನೇ ಟಾರ್ಗೆಟೇ ಕಂಪ್ಲೀಟ್ ಮಾಡ್ಕೊಂಬರೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಆರ್ಡರ್ಗಳು ಚೆನ್ನಾಗಿ ಬ್ಯಾಕ್ ಟು ಬ್ಯಾಕ್ ಕೊಟ್ಟರೆ ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಬ್ಯಾಕ್ ಟು ಬ್ಯಾಕ್ ಕೊಟ್ಟಿಲ್ಲ ಅಂದರೆ ಇವತ್ತು ಜಾಸ್ತಿ ರಿಸ್ಕ್ ತೊಗೊಳಲ್ಲ, ಒಂದು 250 ರೂಪೀಸ್ ಮಾಡ್ಕೊಂಬಂದ್ಬಿಡ್ತೀನಿ. ಅಂದರೆ 1 ದಿನ 2 ದಿನ ತೊಗೊಬೇಕ್ಬಿಟ್ಟು ರಿಸ್ಕ್ ತೊಗೊಳಕ್ಕಾಗಲ್ಲ. ಏನಿದ್ರು ಮ್ಯಾಕ್ಸಿಮಮ್ ಲಿಮಿಟ್ ನಮ್ಮದು 12 o'clockವರೆಗೂ ಅಷ್ಟೇ. 12 o'clock ಮೇಲೆ ಮೀರೋದು ಸ್ವಲ್ಪ ಹೆವಿ ರಿಸ್ಕ್ ಅದು. ಅದಕ್ಕೋಸ್ಕರ ಜಾಸ್ತಿ ರಿಸ್ಕ್ ತೊಗೊಬೇಕು, ಅಂದರೆ ಪ್ರತಿದಿನ ತೊಗೊಳೋದು ಸರಿಯಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ನೋಡೋಣ, ಟ್ರೈ ಮಾಡೋಣ, ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ಅಕಸ್ಮಾತ್ ಆಗಿಲ್ಲ ಅಂದರೆ ಹೆವಿ ರಿಸ್ಕ್ ತೊಗೊಳೋದು ಬೇಡ, ಒಂದೊಂದು ದಿನ ತೊಗೊಳೋಣ. ಅಂದರೆ ಈಗ ಹತ್ರದಲ್ಲಿ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಆ ಥರ ಇದ್ದರೆ ತೊಗೊಳೋಣ. ಅಕಸ್ಮಾತ್ ಈಗ 200 ರೂಪಾಯಿ 150 ರೂಪಾಯಿ ಐತೆ ಅಂದರೆ ರಿಸ್ಕ್ ತೊಗೊಳೋದು ಬೇಡ. ಅಂದರೆ 1 ಅವರ್ ಎಕ್ಸ್ಟೆಂಡ್ ಮಾಡೋರು ಒಂದು 2 ಅವರ್ ಎಕ್ಸ್ಟೆಂಡ್ ಮಾಡಿರ್ತಾನೆ, ಅದಕ್ಕೋಸ್ಕರ. ಸೊ ಬನ್ನಿ ಇವಾಗ ಫೀಲ್ಡಿಗೆ ಹೋಗಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಇವತ್ತಿನ ಟಿಫನ್ನು ಕೂಡ ನೆನ್ನೆ ಮೊನ್ನೆ ಏನು ತೊಗೊಂಡಿದ್ನೋ ಸೇಮ್ ಅದೇ ತೊಗೊಂಡಿನಿ. ಇಡ್ಲಿ ಮತ್ತು ವಡೆ, ಚಟ್ನಿ, ಸಾಗು. ನೋಡಿ ಇಡ್ಲಿ ಎಷ್ಟು ಸಖತ್ತಾಗಿದೆ ಅಂತ. ನಮ್ಮ ತುಮಕೂರು ಫೇಮಸ್ ಗುರು ತಟ್ಟೆ ಇಡ್ಲಿ ಎಲ್ಲ, ಬೆಂಗಳೂರಲ್ಲೆಲ್ಲ ಅಷ್ಟು ಫೇಮಸ್ ಆಗಿಲ್ಲ ಅಷ್ಟೇ. ಸೊ ತಿಂದು ನಾಳೆ ಆನ್ಲೈನ್ಗೆ ಹೋಗಿದ್ದೀನಿ, ನೋಡೋಣ ಆರ್ಡ್ರ್ ಯಾವಾಗ ಕೊಡ್ತಾನೆ ಅಂತ. ನೋಡಿ ರೈಸ್ ಬಾತ್ ಏನು ಮಾಡಿದ್ದಾರೆ ಅಂತ, ಮಶ್ರೂಮ್ ಪಲಾವ್ ಮಾಡಿದ್ದಾರೆ ಗುರು. ಅಂದರೆ ನನ್ನ ಮೋಸ್ಟ್ ಫೇವರೇಟು. ಅಂದರೆ ಫಸ್ಟ್ ಬಂದು ಬಿರಿಯಾನಿ, ಸೆಕೆಂಡ್ ಬಂದು ಮಶ್ರೂಮ್ ಪಲಾವೇ. ನೋಡಿ ಮಶ್ರೂಮ್ ಪಲಾವ್ ಮಾಡಿದ್ದಾರೆ. ಸೊ ಮಶ್ರೂಮ್ ಪಲಾವ್ ತಿಂದ್ಬಿಟ್ಟು ಹೋಗೋದು. ನೋಡಿ ಫಾರ್ ದ ಫಸ್ಟ್ ಟೈಮು ಝೊಮ್ಯಾಟೋಲ್ಲಿ ಫುಡ್ಡು ಬದಲು ಮೆಡಿಸಿನ್ ಆರ್ಡರ್ ಡೆಲಿವರ್ ಮಾಡ್ತಾಯಿದ್ದೀನಿ. ಅಂದರೆ ಇದೇ ನನ್ನ ಮೊದಲನೇ ಫುಡ್ಡು ಬಿಟ್ಟು ಬೇರೆ ಆರ್ಡ್ರ್ ಮಾಡ್ತಾಯಿರೋದು ಝೊಮ್ಯಾಟೋದಲ್ಲಿ. ನೋಡಿ ಮೆಡಿಸನ್ನ ತೊಗೊಂಡೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕು. ಅಂದರೆ 20 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ, ಡ್ರಾಪು ಇಲ್ಲೇ ಎಲ್ಲೋ ಹತ್ರ ಇದೆ. ನೋಡಿ ಝೊಮ್ಯಾಟೋದಲ್ಲಿ ಈಗ ಮೆಡಿಸಿನ್ನು ಎಲ್ಲ ಡೆಲಿವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಂದರೆ ಯಾವಾಗಿಂದ ಮಾಡಿದ್ದಾನೆ ಗೊತ್ತಿಲ್ಲ, ಬಟ್ ನನಗೆ ಫಸ್ಟ್ನೇ ಆರ್ಡರ್ ಬಂದು ನೆನ್ನೆನೇ ಬಂದಿತ್ತು, ಬಟ್ ಅದು ಕ್ಯಾನ್ಸಲ್ ಆಯಿತು. ಬಟ್ ಇವತ್ತಿದು ಸೆಕೆಂಡ್ನೇ ಆರ್ಡರ್ ಬಂದಿದೆ. ಸೊ ಸೆಕೆಂಡ್ನೇ ಆರ್ಡರ್ನ ಕಂಪ್ಲೀಟ್ ಮಾಡೋಣ ಇವತ್ತು. ನೋಡಿ ಮೆಡಿಕಲ್ ಶಾಪಲ್ಲಿ ಬಂದಿದೆ, ಒಳಗಡೆ ಹೋಗಿ ಪಿಕ್ ಮಾಡ್ಕೊಂಬರೋಣ. ಗೈಸ್ ನನಗೆ ಅನ್ನಿಸ್ದಂಗೆ ಝೊಮ್ಯಾಟೋದು ಫಾರ್ಮಸಿ ವರ್ಕ್ ಆಗ್ತಾಯಿಲ್ಲ. ಏನಕ್ಕೆ ಅಂದರೆ ಈ ಆರ್ಡರ್ ಕೂಡ ಕ್ಯಾನ್ಸಲ್ ಆಯಿತು. ಅಂದರೆ ಒಳಗಡೆ ಹೋಗಿ ಕೇಳಿದೆ, ಬಟ್ ಕಸ್ಟಮರ್ ಏನೋ ಮಿಸ್ ಆಗಿ ಏನೋ ಬುಕ್ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಕ್ಯಾನ್ಸಲ್ ಮಾಡ್ಕೊಡ್ತೀನಿ ನಾನು ನಮ್ಮ ಕಡೆಯಿಂದ ಅಂತೇಳಿ ಸ್ಟೋರ್ ಅವರೇ ಕ್ಯಾನ್ಸಲ್ ಮಾಡಿಕೊಟ್ರು. ನೋಡಿ ಅಂದರೆ ಸುಮ್ಮನೆ ಇಲ್ಲಿವರೆಗೂ ಬಂದಿದ್ದಕ್ಕೆ ನನಗೆ ಝೊಮ್ಯಾಟೋದವನು 20 ರೂಪೀಸ್ ಕೊಟ್ಟ. ಅಂದರೆ ಆರ್ಡರ್ ಕಂಪ್ಲೀಟು ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಸುಮ್ಮನೆ 20 ರೂಪೀಸ್ ಕೊಟ್ಟ. ಅಂದರೆ ನೆನ್ನೆನೂ ಸೇಮ್ ಫಸ್ಟ್ನೇ ಆರ್ಡರ್ ಹಿಂಗಾಗಿತ್ತು, ಇವತ್ತಿನ ಫಸ್ಟ್ನೇ ಆರ್ಡರ್ ಕೂಡ ಸೇಮ್ ಇದೇ ಥರ ಆಗಿದೆ. ಅಂದರೆ ಫಾರ್ಮಸಿನ ವರ್ಕೌಟ್ ಆಗ್ತಾಯಿಲ್ಲ ಝೊಮ್ಯಾಟೋ. ಏನಾದ್ರು ಮಾಡಿ ಏನಾದ್ರು ಅಪ್ಡೇಟ್ ಮಾಡು, ನಮಗೂ ಅವಾಗ ಜಾಸ್ತಿ ಆರ್ಡರ್ ಬರುತ್ತೆ, ಬೇಗ ಕಂಪ್ಲೀಟ್ ಮಾಡ್ತೀವಿ. ನೋಡಿ ಇನ್ನೊಂದು ಆರ್ಡರ್ ಬಂದಿತ್ತು, ಪಿಕ್ ಮಾಡೋಣ ಅಂತ ಬಂದಿದೆ, ಬಟ್ ಐಟಮ್ ಜಾಸ್ತಿ ಇತ್ತದು. ಅದಕ್ಕೋಸ್ಕರ ರೀಚಿಗೆ ಸಪೋರ್ಟ್ ಹಾಕಿದೆ. ಅವರು ಆರ್ಡರ್ನ ಇನ್ನೊಬ್ರಿಗೆ, ಅಂದರೆ ಇನ್ನೊಬ್ರು ಡೆಲಿವರಿ ಪಾರ್ಟ್ನರ್ ನನ್ನ ಜೊತೆ ಅಸೈನ್ ಮಾಡ್ತಾರೆ ಅಂತ ನಾನು ಮಾಡಿದೆ. ಸುಮ್ಮನೆ ಈಗ ಏನಕ್ಕೆ ಒಬ್ಬನೇ ಜಾಸ್ತಿ ತೊಗೊಂಡೋಗೋದು, ಬೇರೆ ಇನ್ನೊಬ್ರು ಜೊತೆಗೆ ಬಂದರೆ ಚೆನ್ನಾಗಿರುತ್ತೆ, ಅವರಿಗೂ ಅಮೌಂಟ್ ಬರ್ತಲ್ಲ ಅಂತ ನಾನು ಮಾಡಿದ್ರೆ ಅವ್ರ ಆರ್ಡರ್ನೇ ಕ್ಯಾನ್ಸಲ್ ಮಾಡಿಕೊಟ್ರು ಕಸ್ಟಮರ್ ಕೇರ್ ಕಡೆಯಿಂದ. ಅವ್ರು ಕ್ಯಾನ್ಸಲ್ ಮಾಡಿಕೊಟ್ಟಿದ್ರಿಂದ ನನಗೆ 20 ರೂಪಾಯಿ ಬಂತು. ಅಂದರೆ ಡ್ರಾಪ್ ಇನ್ಸೆಂಟಿವ್ ಡ್ರಾಪ್ದು ಅಷ್ಟೇ ಕೂಡ ಎಷ್ಟೊಂದು 25 ರೂಪಾಯಿ 30 ರೂಪಾಯಿ ಬಂದಿತ್ತು ಅಷ್ಟೇ.
ಹೆಂಗೋ ಒಳ್ಳೇದೇ ಆಯಿತು ಬಿಡಿ. ಕ್ಯಾನ್ಸಲ್ ಆಗಿರೋದ್ರಿಂದ ಅಮೌಂಟು ಬಂತು, ಬಟ್ ಆರ್ಡರ್ ಒಂದು ಕಂಪ್ಲೀಟ್ ಆಗಿಲ್ಲ. 20 ರೂಪಾಯಿ ಬಂತು. ಈಗ ನೆಕ್ಸ್ಟ್ ಆರ್ಡರ್ಗೋಸ್ಕರ ಇಲ್ಲೇ ವೆಯ್ಟ್ ಮಾಡೋಣ, ಯಾವ್ದಾದ್ರು ಬರುತ್ತೇನೋ ನೋಡೋಣ. ಬೆಳಗ್ಗೆನೇ 2 ಆರ್ಡರ್ ಕ್ಯಾನ್ಸಲ್ ಆಗಿದೆ ಗುರು. ಆರ್ಡರ್ಗಳಿಂದ ಕೊಡ್ತಾನೋ ಕೊಡೋದು ಏನು ಮಾಡ್ತಾನೋ ನೋಡಬೇಕು. ಬೆಳಗ್ಗೆಯಿಂದ 2 ಆರ್ಡರ್ ಕ್ಯಾನ್ಸಲ್ ಆಗಿರೋದು. ಸೊ ಗಾಯ್ಸ್, ಟೈಮು 12 ಗಂಟೆ ಆಗಿದೆ. ಇನ್ನೂ 1 ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿಲ್ಲ ಗುರು. ಅಂದರೆ ಇವತ್ತು ಟಾರ್ಗೆಟ್ ಜಾಸ್ತಿ ಇದೆ. 1500 ರೂಪಾಯಿ ಮಾಡಬೇಕು. ಯಾವಾಗ ಇನ್ನೂ ಮಾಡೋದು ನಾನು. ಅಂದರೆ 2 ಅವರ್ ಬಂದು ಖಾಲಿ ಕೂತಂಗಾಯಿತು. 2 ಅವರಿಗೆ 2 ಆರ್ಡರು, ಅದು ಆರ್ಡರ್ 2 ಕ್ಯಾನ್ಸಲ್ ಆಗಿದೆ. ಸೊ ಬರೀ 20 ರೂಪಾಯಿ. 2 ಅವರಿಗೆ 20 ಅಂದರೆ 40 ರೂಪಾಯಿ ಅಷ್ಟೇ ಇವತ್ತಿನ ಅರ್ನಿಂಗ್ ಆಗಿರೋದು. ಸುಮ್ಮನೆ ರೂಮಿಗೆ ಹೋಗಿ ಮಲಿಕೊಳ್ಳೋಣ ಅನಿಸುತ್ತೆ. ಆರ್ಡರ್ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಆಮೇಲೆ ಟಾರ್ಗೆಟಲ್ಲಿ ಲೇಟ್ ಆಗುತ್ತೆ. ನೈಟು ಜಾಸ್ತಿ ಆದಷ್ಟು. ಅಂದರೆ ಈಗ ಬೆಳಗ್ಗೆ ಏನಾದ್ರು ಆರ್ಡರ್ ತುಂಬ ಕಮ್ಮಿ ಆದರೆ ನೈಟ್ ನೆನ್ನೆ ಆಯ್ತಲ್ಲ ಸೇಮ್ ಅದೇ ರೀತಿ ಆಗುತ್ತೆ. ನೈಟೆಲ್ಲ ಯಾರು ಮಾಡ್ತಾರೆ ಗುರು? 1 ಗಂಟೆಲೆಲ್ಲ ಸಖತ್ ಭಯ ಆಗುತ್ತೆ ನೈಟಲ್ಲೆಲ್ಲ ಮಾಡೋಕ್ಕೆ. ನೋಡಿದ್ರೆ ಬೆಳಗ್ಗೆ ಹೊತ್ತು ಆರ್ಡ್ರೇ ಕೊಡ್ತಾಯಿಲ್ಲ. ಅಂದರೆ ಆರ್ಡ್ರ್ ಎಲ್ಲೂ ಇಲ್ಲ ಅಂದರೆ ಎಲ್ಲ ಝೊಮ್ಯಾಟೊ ಪಾರ್ಟ್ನರು ಅಷ್ಟೇ ಸುಮ್ಮನೆ ಕೂತಿದ್ದಾರೆ. ನಾನು ಒಂದು 2-3 ಹತ್ರ ರೌಂಡ್ ಹಾಕೊಂಬಂದೆ. ನನಗೆ ಅನ್ನಿಸ್ತಂಗೆ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗೋಲ್ಲ. ಸುಮ್ಮನೆ ಜಾಸ್ತಿ ಓಡಾಡೋದು ಬೇಡ. ಎಷ್ಟೆಷ್ಟು ಆರ್ಡರ್ ಆಗ್ತಾನೋ ಅಷ್ಟೇ ಕಂಪ್ಲೀಟ್ ಮಾಡ್ಕೊಂಡು ಒಂದು 10-11 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗೋಕ್ಕೆ ಟ್ರೈ ಮಾಡೋಣ ಇವತ್ತು. ಏನಕ್ಕೆ ಅಂದರೆ ಪಕ್ಕ 100% ಟಾರ್ಗೆಟ್ ಕಂಪ್ಲೀಟ್ ಆಗೋಲ್ಲ. ಅಂದರೆ ಸ್ಟಾರ್ಟಿಂಗನ್ನಾಗಲಿ ಒಂದು ಸ್ವಲ್ಪನಾರು ಆರ್ಡ್ರ್ ಬಂದರೆ 7 ಗಂಟೆಯಿಂದ 11 ಗಂಟೆವರೆಗೂ ಚೆನ್ನಾಗಾಗುತ್ತೆ. ಬಟ್ ಈ ಸ್ಟಾರ್ಟಿಂಗಲ್ಲಿ ಏನೂ ಆಗಿಲ್ಲ ಅಂದರೆ ಬರೀ 7 ಗಂಟೆಯಿಂದ 11 ಗಂಟೆವರೆಗೂ 1500 ಅಂತೂ ಮಾಡೋಕ್ಕಾಗಲ್ಲ. ಇದಂತೂ ಕನ್ಫರ್ಮ್ ಆಗಿ ಗೊತ್ತು. ಸೊ ಹೆವಿ ರಿಸ್ಕ್ ಅಂತೂ ತಗೊಳಕ್ಕಾಗಲ್ಲ ಇವತ್ತು. ನೋಡ್ಬೇಕು ಇನ್ನು ಏನೇನೆಲ್ಲ ಆಗುತ್ತೆ ಏನು ಅಂತ. 12 ಗಂಟೆ ಮೇಲಾದ್ರು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಟ್ಟರೆ ಹೆಂಗೋ ಮ್ಯಾನೇಜ್ ಆಗುತ್ತೆ. ಬಟ್ ಇವಾಗೇ ಕೊಟ್ಟಿಲ್ಲ. ಆಲೇ 10 ಗಂಟೆಗೆ ಲಾಗಿನ್ ಆಗಿದ್ದು. ಟೈಮ್ ಬಂದು 12 ಗಂಟೆ ಆಗಿದೆ. 12 ಗಂಟೆಗೆ 2 ಆರ್ಡರ್ ಮಾಡಿದ್ದೀನಿ. ಅದು 2 ಆರ್ಡರು ಕ್ಯಾನ್ಸಲ್. ಒಂದೇ ಪಿಕಪ್ ಹತ್ರ ಹೋಗಿನಷ್ಟೇ. ಒಂದು ಡ್ರಾಪ್ ಮಾಡಿಲ್ಲ. ಇನ್ನು ಯಾವಾಗ ಡ್ರಾಪ್ ಬರುತ್ತೆ, ಇನ್ನು ಯಾವಾಗ ಆರ್ಡರ್ ಬರುತ್ತೆ ಅಂತೆಲ್ಲ ವೆಯ್ಟ್ ಮಾಡಿ ನೋಡೋಣ. ಗೈಸ್ ನೋಡಿ, ಇವಾಗ ನನ್ನ 5ನೇ ಆರ್ಡರ್ ಪಿಕಪ್ ಮಾಡ್ಕೊಂಡು ತಗೊಂಡೋಗ್ತಾಯಿನಿ. ಅಂದರೆ 2 ಕ್ಯಾನ್ಸಲ್ ಆಯಿತು. ಅಂದರೆ ಇದು ನನ್ನ 3ನೇ ಆರ್ಡರು. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ನೋಡಿ, ಎನ್ನೂರು ಫ್ಲೈಓವರ್ ಹತ್ರ ಇದ್ದೀನಿ. ನಾನೀಗ ಇದನ್ನು ಡ್ರಾಪ್ ಮಾಡಬೇಕಾಗಿರೋದು ಬಂದು ನಾಗವಾರಕ್ಕೆ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇರಬೇಕು. 4 ಕಿಲೋಮೀಟ್ರ್ ತೋರಿಸ್ತಾ ಅಂತ ಅನಿಸುತ್ತೆ. ನಾನು ಕ್ಲೀನಾಗಿ ನೋಡ್ಕೊಂಡಿಲ್ಲ. ಆರ್ಡರ್ ಬಂತಲ್ಲ, ಹೆಂಗೋ ಆರ್ಡರ್ ಬಂದೈತೆ ಅಂತ ಪಿಕಪ್ ಮಾಡಿಬಿಟ್ಟೆ. ಬನ್ನಿ ಇದನ್ನು ತಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ ನೋಡಿ, ಮಡಿಕೆ ತುಂಬ ಬಿರಿಯಾನಿ ಇರುತ್ತೆ ಅಷ್ಟೇ. ಅಂದರೆ ತುಂಬ ಸುಡ್ತಾಯಿದೆ. ನೋಡ್ಕೊಂಡು ಇದನ್ನು ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಅಮೌಂಟು ಕರೆಕ್ಟಾಗಿ ಕೊಡ್ತಾನೆ ಇವತ್ತು. ಬಟ್ ಆರ್ಡರ್ಸ್ಗಳು ಕಮ್ಮಿ ಇದ್ದಾವೆ. ಬೇಗ ಆದರೆ ಬೇಗ ಮಾಡ್ಬೋದು. ನೋಡಿ, ಎಕ್ಸ್ಪಲ್ಸಲ್ಲಿ ಯಾರೋ ಪೋರ್ಟರ್ ಮಾಡ್ತಾಯಿದ್ದಾರೆ. ಬನ್ನಿ ಹೋಗೋಣ. ಅಂದರೆ ಪೋರ್ಟರಲ್ಲೂ ಆರ್ಡ್ರ್ ಜಾಸ್ತಿ ಇರುವಂತೆ ಗುರು. ಆರ್ಡ್ರ್ ತುಂಬ ಅಂದರೆ ತುಂಬ ಕಮ್ಮಿ ಐತೆ ಪೋರ್ಟರಲ್ಲೂ ಅಂತ ಎಲ್ಲ ಹೇಳ್ತಾಯಿದ್ರು. ಇನ್ನೊಂದಿನ ಯಾವಾಗ ಪೋರ್ಟರ್ ಮಾಡಿ ನೋಡಬೇಕು. ಇಲ್ಲಿ ನೋಡು ಗುರು, ಬ್ಯಾಗಿಗೆ ತುಂಬ ವಯಸ್ಸಾಗೋಯ್ತು ಅಂತ ಅನಿಸುತ್ತೆ. ನೋಡಿ, ಇದೆಲ್ಲ ಫುಲ್ಲು ಲೂಸ್ ಆಗಿಬಿಟ್ಟಿದೆ. ಅಲ್ಲೇ ಮೊದಲು ಥರ ಫಿಟ್ಟಾಗಿ ಕೂತ್ಕೊಳ್ತಾ ಇಲ್ಲ. ಅಂದರೆ ಕೆಳಗೆ ಒಂಥರ ಬಿದ್ದಂಗೆ ಆಗುತ್ತೆ. ನೋಡಿ, ಈ ಥರ ಆಗುತ್ತೆ ಬ್ಯಾಗು. ಜಾಸ್ತಿ ಏನಾದರೆ ಬ್ಯಾಗು ಚೆನ್ನಾಗಿರೋಲ್ಲ, ಹೋಗುತ್ತೆ ಬ್ಯಾಗು. ಜಾಸ್ತಿ ಡ್ಯೂಟಿ ಮಾಡ್ತಾಯಿದ್ರಿ. ಝೊಮ್ಯಾಟೊ ಏನು ಬ್ಯಾಗ್ ಏನು ಫ್ರೀ ಕೊಡೋಲ್ಲ ಗುರು. ನಮ್ಮ ಹತ್ರ ಏನು ದುಡ್ಡು ಕಟ್ಟಿಸ್ಕೊಂಡು ತಿರ್ಗಿ ಇನ್ನೊಂದು ಬ್ಯಾಗ್ ಬೇಕು ಅಂದನು 600 ರೂಪಾಯಿ ದುಡ್ಡು ಕಟ್ಟಿಸ್ಕೊಂತಾನೆ. ಬಟ್ ನನ್ನ ಹತ್ರ ಎಕ್ಸ್ಟ್ರಾ ಒಂದಿದೆ. ಅದನ್ನೇನಿದ್ರು ಯೂಟ್ಯೂಬಲ್ಲಿ ಏನಾದ್ರು ವೀಡಿಯೋ ಮಾಡಬೇಕು ಅಂದರೆ ಮಾತ್ರ ಯೂಸ್ ಮಾಡ್ತೀನಿ. ಡ್ಯೂಟಿ ಮಾಡೋಕ್ಕೆಲ್ಲ ಇದೇ ಬೇಕು. ಸೊ ಗಾಯ್ಸ್ ನೋಡಿ, ಇವಾಗ ಟೈಮ್ ಬಂದು ಕರೆಕ್ಟಾಗಿ 3:45 ಆಗಿದೆ. ಅಂದರೆ 3:45ಕ್ಕೆ ಊಟ ಮಾಡೋಣ ಅಂತ ನಿಂತಿದ್ದೆ. ಅಂದರೆ ಊಟ ಅಂದರೆ ಅನ್ನ ಸಾಂಬಾರು ಏನು ಸಿಗಲಿಲ್ಲ. ಇಲ್ಲೆಲ್ಲ ಒಂದು ಎಗ್ ರೋಲ್ ಅಂಗಡಿ ಇತ್ತು, ಅಲ್ಲೇ ಎಗ್ ರೋಲ್ ತೊಗೊಂಡೆ. ಅಂದರೆ ಅನ್ನ ಸಾಂಬಾರು ಏನು ಸಿಗಲಿಲ್ಲ ಈ ಸೈಡು. ಅಂದರೆ ಎಲ್ಲಿಗೆ ಹೋಗಿದ್ದೆ ಅಂದರೆ ಡ್ರಾಪಿಂಗ್ ನಾನು ಈ ಜಕ್ಕೂರು ಇದೆಯಲ್ಲ, ಆ ಜಕ್ಕೂರು ಹತ್ರ ಹೋಗ್ಬಿಟ್ಟು ಒಂದು ಅಪಾರ್ಟಿಗೆ ಡ್ರಾಪ್ ಮಾಡಿ ಇವಾಗ ಮತ್ತೆ ನಾನು ಝೋನ್ ಒಳಗಡೆ ಹೋಗ್ತಾಯಿನಿ. ಅಂದರೆ ಸಾಕರ್ ನಗರ ಹೋಗ್ತೀನಿ. ಸಾಕರ್ ನಗರ ಹೋದಾಗ ಅಲ್ಲಿ ನನಗೆ ಆರ್ಡರ್ ಬರುತ್ತೆ. ಆರ್ಡರ್ನ ತಗೊಂಡೋಗಿ ನಾನು ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. ಆಮೇಲೆ ಅರ್ನಿಂಗ್ ಎಷ್ಟಪ್ಪ ಆಗಿದೆ ಇಲ್ಲಿವರೆಗೂ ಅಂದರೆ 470 ರೂಪಾಯಿ ಆಗಿದೆ. ಅಂದರೆ ಟಾರ್ಗೆಟು 1300 ರೂಪಾಯಿ ಇದ್ದರೆ ಈಸಿಯಾಗಿ ಕಂಪ್ಲೀಟ್ ಆಗೋದು. ಬಟ್ 1500 ಅಲ್ವಾ, ಸ್ವಲ್ಪ ಕಷ್ಟ ಇದೆ. ಅಂದರೆ ಆರ್ಡರ್ಗಳು ಏನು ಬ್ಯಾಕ್ ಟು ಬ್ಯಾಕ್ ಬರ್ತಾಯಿಲ್ಲ ಗುರು. ಅಂದರೆ ಟೈಮ್ ತೊಗೊಳ್ತಾ ಇದೆ ಆರ್ಡರ್ ಬರೋಕ್ಕೆ. ಒಂದು ರೇಂಜಿಗೆ 1300 ರೂಪಾಯಿ ಆಗಿದ್ರೆ ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೊರಟೋಗೋದಾಯ್ತು 12 ಗಂಟೆ ಅಷ್ಟೊತ್ತಿಗೆ. ಬಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ನೋಡಬೇಕು ಅರ್ನಿಂಗ್ ಆಗುತ್ತೋ ಆಗಲ್ವೋ ಅಂತ. ಹತ್ತತ್ರ ಒಂದು 1400 ತನಕ ಆದರೆ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಾಂದರೆ ಬೇಗ ಹೊರಟೋಗ್ತೀನಿ. ಒಂದು 11 ಗಂಟೆಗೆ ಫಸ್ಟ್ನೇ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತಿದ್ದಂಗೆ ಮನೆಗೆ ಹೋಗ್ತೀನಿ. ನೋಡೋಣ, ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ಆಗಲಿಲ್ಲ ಅಂದರೆ ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ, ಹೋಗೋಣ ಅಂತ ಅಷ್ಟೇ. ಬನ್ನಿ ಇವಾಗ ಝೋನ್ ಒಳಗಡೆ ಹೋಗ್ಬೇಕು. ಝೋನ್ ಒಳಗಡೆ ಹೋಗ್ತೀನಿ. ನೋಡಿ, ಟೈಮ್ ಬಂದು ಇವಾಗ 6:15 ಆಗಿದೆ. ಅಂದರೆ ಈ ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನನಗೆ ಟೋಟಲ್ ಅರ್ನಿಂಗ್ ಬಂದು ಈಗ 650 ಇದೆ. ಇದೊಂದು ಕೊಟ್ಟರೆ 700 ರೂಪಾಯಿ ಆಗುತ್ತೆ. ಇನ್ನು 800 ರೂಪಾಯಿ ಮಾಡಬೇಕು. ಅಂದರೆ 7 ಗಂಟೆಯಿಂದ 12 ಗಂಟೆವರೆಗೂ 800 ರೂಪಾಯಿ ಆಗುತ್ತಾ? ಸಾಧ್ಯನಾ? ನೋಡೋಣ, ಟ್ರೈ ಮಾಡೋಣ.
ಆಲ್ಮೋಸ್ಟ್ ಆಗಲ್ಲ ಗುರು. ಬಟ್ ನಮ್ಮ ಟ್ರೈ ನಾವು ಮಾಡೋಣ. ಅಕಸ್ಮಾತ್ ಆದರೆ ಖುಷಿನೇ ಅಲ್ವಾ, ಹೆಂಗೋ ಇನ್ಸೆಂಟಿವ್ ಬರುತ್ತೆ. ಇಲ್ಲ ಅಂದರೆ ಇನ್ಸೆಂಟಿವ್ ಬರಲ್ಲ. ಬನ್ನಿ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಇದನ್ನು ಡ್ರಾಪ್ ಮಾಡೋದು 700 ರೂಪೀಸ್ ಆಯ್ತದೆ. ಗೈಸ್, ಇವತ್ತಿನ ವಿಷಯಕ್ಕೆ ಬರೋದಾದರೆ ಅಂದರೆ ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಗುರು. ಏನಕ್ಕೆ ಅನ್ನೋದಾದರೆ ಸಖತ್ತು ಟಫ್ ಇದೆ. ಅಂದರೆ 1500 ರೂಪಾಯಿ ಮಾಡೋದು ಅಷ್ಟು ಈಸಿ ಇಲ್ಲ. ಅಂದರೆ ಅಮೌಂಟ್ ಚೆನ್ನಾಗಿ ಕೊಡ್ತಾಯಿದ್ದ, ಬಟ್ ಬೆಳಗ್ಗೆ ಹೊತ್ತು ಆರ್ಡರ್ ಇಲ್ಲ. ಅಂದರೆ ಸುಮ್ಮನೆ ವೆಯ್ಟ್ ಮಾಡ್ತಾ ಇರ್ಬೇಕಷ್ಟೇ. ತಗೊಂಡೋಗೆಲ್ಲ ಝೋನಿಂದ ಆಚೆ ಆಗ್ತದೆ, ತಿರ್ಗಿ ಅಲ್ಲಿಂದ ಒಳಗಡೆ ಬರ್ಬೇಕು. ಅಲ್ಲಿ ಬಂದು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ಕೊಂಡು ತಿರ್ಗಿ ಇನ್ನೊಂದು ಆರ್ಡರ್ ತಗೊಂಡೋಗೋ ಅಷ್ಟೊತ್ತಲ್ಲಿ ಆರ್ಡ್ರು ಅರ್ನಿಂಗ್ ಕಂಪ್ಲೀಟ್ ಆಗಿಲ್ಲ. ಅಂದರೆ ಎಷ್ಟು 1200 ರೂಪಾಯಿ ಆಯ್ತು ಅಷ್ಟೇ. 11 ಗಂಟೆವರೆಗೂ ಮಾಡಿದ್ಕೆ ಇನ್ನು 1 ಅವರ್ಗೆ ಏನೇ ಆದರೂ 300 ರೂಪಾಯಿ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೂ 1 ಅವರ್ ಎಕ್ಸ್ಟೆಂಡ್ ಮಾಡಿಕೊಂಡ್ರು ಕೂಡ ಮಾಡೋಕ್ಕಾಗ್ತಾಯಿರಲಿಲ್ಲ. ಸೊ ಗೊತ್ತಾಯ್ತು ನನಗೆ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ. ಅದರಿಂದಾಗಿ 11 ಗಂಟೆಗೆ ನೆನ್ನೆ ನಾನು ಮನೆಗೆ ಬಂದೆ. ಅಂದರೆ ಎಷ್ಟಾಯ್ತಪ್ಪ ಅಮೌಂಟ್ ಅನ್ನೋದಾದರೆ 1200 ರೂಪಾಯಿ ಮಾಡಿದೆ. 1200 ರೂಪಾಯಿಗೆ 250 ರೂಪಾಯಿ ಇನ್ಸೆಂಟಿವ್ ಕೊಟ್ಟ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಇದು ಇನ್ಸೆಂಟಿವ್ ಕಂಪ್ಲೀಟ್ ಮಾಡಿದ್ರೆ, ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ ನಾನು ನೆನ್ನೆನೇ ಬಂದಿದ್ದು. ಅಂದರೆ ದಿನ ಹೋಗ್ತಾ ಚಾಲೆಂಜ್ ಜಾಸ್ತಿ ಮಾಡ್ತಾಯಿದ್ದಾನೆ. ಅಂದರೆ ಅಮೌಂಟ್ ಜಾಸ್ತಿ ಮಾಡ್ತಾನೆ. ಅಂದರೆ ಲಾಸ್ಟ್ ವೀಕಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈ ವೀಕಲ್ಲಿ ಟಾರ್ಗೆಟೇ ಜಾಸ್ತಿ ಮಾಡಿಬಿಟ್ಟಿದ್ದಾನೆ, ಇನ್ಸೆಂಟಿವ್ ಕಮ್ಮಿ ಮಾಡಿದ್ದಾನೆ. ಅದಕ್ಕೋಸ್ಕರ ಈ ಥರ ಆಗ್ತಾಯಿದೆ. ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.